ಹಾಯ್, ಇವತ್ತು ನಾನು ಚವಳಿಕೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಚವಳಿಕೆ ಪಲ್ಯ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಒಂದು ಬೌಲು ಚವಳಿಕಾಯಿ ಈ ಥರ ಸೋಸಿಟ್ಕೊಂಡಿನಿ ಅಥವಾ ಕಟ್ ಮಾಡಿಟ್ಕೋರಿ ನಡೀತದೆ. ಹಾಗೆ ಎಣ್ಣೆ, ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮಾಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, 4 ಮೆಣಸಿನ್ಕಾಯಿ ಕೊಟ್ಟಿಟ್ಕೊಂಡಿನಿ ಅಥವಾ ಜಜ್ಜಿಟ್ಕೊಂಡಿನಿ. ಆಮೇಲೆ ಶೇಂಗಾ ಪುಡಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ 1-2 ಟೇಬಲ್ ಸ್ಪೂನ್, ಹಾಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಈ ಥರದೊಂದು ಕಡಾಯಿ ಅಥವಾ ಪಾತ್ರೆ ಇಟ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಬಿಸಿಯಾಗಿದೆ. ಇವಾಗ ಚವಳಿಕೆ ಹಾಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಈ ಥರ ಕಣ್ಣು ಬೀಳೋವರೆಗೆ ಹುರ್ಕೊಳ್ಳಿ. ನೋಡಿ, ಈ ಥರ ಕಣ್ಣು ಬೀಳೋವರೆಗೆ ಅಥವಾ ಈ ಥರ ಚುಕ್ಕೆ ಬೀಳೋವರೆಗೆ ಹುರ್ಕೊಳ್ಳಿ. ಬನ್ನಿ ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಇದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇರೆ ಪಾತ್ರೆ ಇಟ್ಕೊಂಡು ಕೂಡ ಒಗ್ಗರಣೆ ಹೊಡ್ಕೊಳ್ಳಿ. ಇವಾಗ ನಾನು ಇದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಆಲ್ರೆಡಿ ಇದು ಬಿಸಿ ಇರ್ತಲ್ಲ, ಹಾಗಾಗಿ ಎಣ್ಣೆ ಕಾಯ್ದಿರುತ್ತೆ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸಾಸಿವೆ ಚಟ್ಟ ಅನ್ನೋದು. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ. ಎರಡು ನಿಮಿಷ ಈರುಳ್ಳಿ ಮೆತ್ತಗಾಗೋವರೆಗೆ ಹುರ್ಕೊಳ್ಳೋಣ. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಟೊಮೊಟೊ ಮೆತ್ತಗೆ ಹೋಗೋವರೆಗೆ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಮೆತ್ತಗೆ ಆಗ್ತಾವೆ, ಹಾಗಾಗಿ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಕೊಟ್ಟಿಟ್ಟಿರುವ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಖಾರ ಜಾಸ್ತಿ ಇದ್ದಿರಂದ್ರೆ 8-10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಖಾರ ಸ್ವಲ್ಪ ತಿಂತೀವಿ, ಹಾಗಾಗಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಮಸಾಲೆ ಖಾರ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕೈ ಇಡಿಸೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಹುರಿದಿಟ್ಟಿರುವ ಚವಳಿಕೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಳ್ಳೋಣ.
ಆವಾಗಲೇ ಟೊಮೊಟೊ ಮೆತ್ತಗೆ ಹಿಂಗೆ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ಶೇಂಗಾ ಪುಡಿನೂ ಹಾಕೋಬೋದು, ಇಲ್ಲಾಂದರೆ ಖಾರ ಎಳ್ಳು ಪುಡಿ ಇರ್ತದಲ್ಲ ಅದು ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ನೀರು ಹಾಕ್ಕೊಂಡಿನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಖಾರ ಪುಡಿ ಇದ್ರೆ ಖಾರ ಪುಡಿ ಹಾಕ್ಕೊಳ್ಳಿ, ಖಾರ ಪುಡಿ ಇಲ್ಲಾಂದ್ರೆ ಶೇಂಗಾ ಪುಡಿ ಹಾಕೋಬೋದು. ಎರಡೂ ಹಾಕೋಬೋದು, ನಡೀತದೆ. ಎರಡೂ ಇದ್ದರೆ ಎರಡೂ ಹಾಕ್ಕೊಳ್ಳಿ. ಎರಡೂ ಹಾಕೋದು ನಡೀತದೆ. ಇಲ್ಲಿ ಶೇಂಗಾ ಪುಡಿ ಇತ್ತು, ಶೇಂಗಾ ಪುಡಿ ಮಾತ್ರ ಹಾಕ್ಕೊಳ್ಳಿ. ಇಲ್ಲ ಶೇಂಗಾ ಪುಡಿ ಇಲ್ಲ ನಮ್ಮ ಹತ್ರ ಖಾರ ಪುಡಿ ಇಷ್ಟೇ ಇದೆ ಅಂದ್ರೆ ಖಾರ ಪುಡಿನ ಹಾಕೋಬೋದು. ಇಲ್ಲ ಎರಡೂ ಇದ್ದರೆ ಎರಡೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಇವಾಗ ಪ್ಲೇಟ್ ಅಥವಾ ಈ ಥರದ್ದು ಮುಚ್ಕೊಳ್ಳಿ. 10 ನಿಮಿಷ ಬೇಯಿಸ್ಕೊಳ್ಳೋಣ ಮೆತ್ತಗಾಗೋವರೆಗೆ. ಹಾಗೆ ಉರಿ ಮಧ್ಯಮ ಉರಿಯಲ್ಲಿ ಇರಲಿ. ಬನ್ನಿ ಇವಾಗ 10 ನಿಮಿಷ ಆಗಿದೆ, ಪಲ್ಯ ಬೆಂದಿದೆ ನೋಡೋಣ. ಇವಾಗ ಪಲ್ಯ ರೆಡಿಯಾಗಿದೆ, ಚೆನ್ನಾಗಿ ಬೇಯಿಸೋಣ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸೋಣ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಬೌಲಿಗೆ ಚೌಳಿಕಾಯಿ ಪಲ್ಯ ಸರ್ವ್ ಮಾಡ್ಕೊಂಡಿದ್ದೇನೆ. ಇದನ್ನು ನೀವು ಚಪಾತಿ ಜೋಡಿ ಕೂಡ ತಿನ್ಬೋದು, ರೊಟ್ಟಿ ಜೋಡಿ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.